श्यामा राम राम भरताग्रज राम राम श्रीराम भक्त परिपोषक सार्वभौम श्रीरामचंद्र चरणौ शरणं प्रपद्ये। श्रीराम राम आनंदधाम सीता माता मनोभिराम रणरंग भीमा साकेत राम आदर्शमूर्ति हे सार्वभौम राजीवलोचन हे मेघश्यामा पुराण पुरुष राजललाम अगणित गुणगण सीताभिराम मोहन रूप। पुरुष राजललाम अगणित गुणगण सीताभिराम मोहन रूप अनंत नाम कौसल्यतनय कोसल राम कारुण्यमूर्ति कमनीय नाम शेषकल्प सुख निद्रित श्यामा अवतार मूर्ति अद्भुत नाम क्षीराब्धिवास अनंत शयना अखिलांड कोटि ब्रह्मांडनाथ अमर वंदित आनंद रूप सुरनर प्रार्थित वैकुंठ धाम अवनीतनया सेवित चरण इनकुल तिलक हे विश्वंभर ब्रह्माद्यमर प्रार्थित राम ब्रह्मांड मूर्ति भुवनैक राम दशरथ नंदन अयोध्या धाम कौसल्य माता सुपुत्र राम आनंद बाल श्रीरामचंद्र विश्वामित्र प्रियतम राम ताटक घातक तारक राम मारीचादिनी पातक राम कौशिक यज्ञ संरक्षक राम अहल्य शाप विमोचक राम गौतम मुनि संपूजित राम सुरमुनि वरगण संस्तुत राम सौंदर्य नेत्र सुंदर राम
ಮಿಥಿಲಾಪುರ ಜನ ಮೋಹಕ ರಾಮ, ವೈದೇಹಿ ಮಾನಸ ರಂಜಕ ರಾಮ, ತ್ರಯಂಬಕಾರ್ಮುಕ ಭಂಜಕ ರಾಮ, ಸೀತಾರ್ಪಿತವರ ಮಾಲಿಕ ರಾಮ, ಭಾರ್ಗವದರ್ಪ ವಿನಾಶಕ ರಾಮ, ಅಯೋಧ್ಯ ಪಾಲಕ ಅಗಣಿತ ನಾಮ, ಅವನೀತನಯ ಕಾಮಿತ ರಾಮ, ಪಿತೃವಾಕ್ಯ ಪರಿಪಾಲಕ ರಾಮ, ದಶರಥ ಸಂತತ ಚಿಂತಿತ ರಾಮ. ಚಿತ್ರಕೂಟಾದ್ರಿನಿಕೇತನ ರಾಮ, ವಿರಚಿತ ನಿಜ ಪಿತೃ ಕರ್ಮಕ ರಾಮ, ಭರತಾರ್ಪಿತ ನಿಜ ಪಾದುಕ ರಾಮ, ದಂಡಕ ವನ ಜನ ಪಾವನ ರಾಮ, ದುಷ್ಟ ವಿರಾಧ ವಿನಾಶನ ರಾಮ, ಅಗಸ್ತ್ಯ ಅನುಗ್ರಹ ವರ್ಧಿತ ರಾಮ, ಪಂಚವಟಿ ತಟ ಸಂಸ್ಥುತ ರಾಮ, ಶೂರ್ಪಣಖಾರ್ತಿ ವಿಧಾಯಕ ರಾಮ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯಾಃ ಪತಯೇ ನಮಃ. ಒಂಟಿಮಿಟ್ಟ ಕ್ಷೇತ್ರದ ವಾರ್ಷಿಕ ಬ್ರಹ್ಮೋತ್ಸವದ ಭಾಗವಾಗಿ ನಡೆಯುತ್ತಿರುವ ಶ್ರೀ ಕೋದಂಡರಾಮನ ಅಶ್ವವಾಹನ ಸೇವೆಯನ್ನು ತಾವು ಈ ಸಂದರ್ಭದಲ್ಲಿ ವೀಕ್ಷಿಸುತ್ತಿದ್ದೀರಿ. ರಾಜಾಧಿರಾಜನಾದಂತಹ ರಾಮಚಂದ್ರನು ಅಶ್ವವಾಹನವನ್ನು ಅಧಿರೋಹಿಸಿ ವೀರಾಧಿವೀರನಾಗಿ ಭಕ್ತಜನರೆಲ್ಲರಿಗೂ ಆನಂದದಾಯಕನಾಗಿ ಶೋಭಿಸುತ್ತಾ ಈ ವಾಹನ ಸೇವೆಯಲ್ಲಿ ದರ್ಶನವನ್ನು ನೀಡುತ್ತಿದ್ದಾನೆ. 9 ದಿನಗಳ ನವಾಹ್ನಿಕ ವಾರ್ಷಿಕ ಬ್ರಹ್ಮೋತ್ಸವದ ಕೊನೆಯ ವಾಹನ ಸೇವೆಯಾಗಿ ಇದನ್ನು ಪರಿಗಣಿಸಲಾಗುತ್ತದೆ. ಚಕ್ರಸ್ನಾನದೊಂದಿಗೆ ಪೂರ್ಣಗೊಂಡುವ ಈ ಮಹತ್ವಪೂರ್ಣವಾದಂತಹ ವಾರ್ಷಿಕ ಬ್ರಹ್ಮೋತ್ಸವ ಈ ಮಹತ್ವಪೂರ್ಣವಾದಂತಹ ಅಶ್ವವಾಹನದ ವೈಭವದೊಂದಿಗೆ ವಿರಾಜಮಾನವಾಗಿದೆ. ಈ ಶುಭಕರವಾದಂತಹ ವೇಳೆಯಲ್ಲಿ ಭಕ್ತಜನರೆಲ್ಲರಿಗೂ ರಾಮಚಂದ್ರನ ಪರಿಪೂರ್ಣವಾದಂತಹ ಅನುಗ್ರಹ ಪ್ರಾಪ್ತಿರಸ್ತು ಎನ್ನುವಂತಹ ಸಂಕಲ್ಪದೊಂದಿಗೆ ಇಂದಿನ ವಾಹನ ಸೇವೆಯನ್ನು ಪ್ರಾರಂಭಿಸುತ್ತಿದ್ದೇವೆ. ವಾಹನ ಮಂಟಪದಿಂದ ರಾಮಚಂದ್ರನು ಹಯಾಧಿರೂಢನಾಗಿ ವಿರಾಜಿಸುತ್ತಿದ್ದಾನೆ. ಅಶ್ವವಾಹನಾಧಿರೂಢನಾದಂತಹ ರಾಮಭದ್ರನನ್ನು ಈ ಸಂದರ್ಭದಲ್ಲಿ ಭಕ್ತಜನರು ವೀಕ್ಷಿಸುತ್ತಾ ಕೃತಾರ್ಥರಾಗುತ್ತಿದ್ದಾರೆ. ಸಕಲ ಲೋಕಗಳಿಗೆ ಶುಭವನ್ನು ಒದಗಿಸುವ ರಾಮಚಂದ್ರನ ಮಂಗಳಕರವಾದಂತಹ ದೃಶ್ಯಾವಳಿಗಳನ್ನು ವೀಕ್ಷಿಸುವಂತಹ ಅವಕಾಶ ಭಕ್ತಜನರಿಗೆ ಇದೀಗ ಪ್ರಾಪ್ತವಾಗುತ್ತಿದೆ. ಸೀತಾರಾಮಚಂದ್ರನು ಭಕ್ತಜನರ ಅನುಗ್ರಹಕ್ಕಾಗಿ ಕಲಿಕಲ್ಮಶವನ್ನು ಹೋಗಲಾಡಿಸುವುದಕ್ಕಾಗಿ ವಿಭಿನ್ನ ಸ್ಥಾನಗಳಲ್ಲಿ ವಿರಾಜಮಾನನಾಗಿದ್ದಾನೆ. ಅಂತಹ ಸ್ಥಾನಗಳಲ್ಲಿ ಈ ಒಂಟಿಮಿಟ್ಟ ಕ್ಷೇತ್ರವೂ ಒಂದಾಗಿದೆ. ಈ ಕ್ಷೇತ್ರ ಏಕಶಿಲಾನಗರ ಎಂದು ಕೂಡ ಕರೆಯಲ್ಪಟ್ಟಿದೆ. ಶ್ರೀರಾಮನು ಭಕ್ತರ ಅಭೀಷ್ಟದ ಮೇರೆಗೆ ಭಕ್ತರನ್ನು ಅನುಗ್ರಹಿಸುವುದಕ್ಕಾಗಿ ಈ ಕ್ಷೇತ್ರದಲ್ಲಿ ತಾನು ಬಂದು ನೆಲೆಸಿದ್ದಾನೆ ಎನ್ನುವಂತಹ ಪ್ರತೀತಿ ಇದೆ. ಅನೇಕ ಶತಮಾನಗಳ ಹಿಂದೆ ಮಹಾಭಕ್ತರೊಬ್ಬರು ಸೀತಾ ರಾಮ ಲಕ್ಷ್ಮಣರ ವಿಗ್ರಹವನ್ನು ಕೊಂಡೊಯ್ಯುತ್ತಾ ಯಾತ್ರೆ ಮಾಡುತ್ತಿದ್ದಂತಹ ಸಂದರ್ಭದಲ್ಲಿ ರಾಮನ ಅಪ್ಪಣೆಯಾಗಿ ಈ ಕ್ಷೇತ್ರದಲ್ಲಿ ರಾಮ ವಿಗ್ರಹವನ್ನು ಪ್ರತಿಷ್ಠಾಪಿಸಿದರು ಎನ್ನುವುದು ಪ್ರಾಚೀನವಾದಂತಹ
ಇದರ ಐತಿಹ್ಯ. ಆ ನಿಟ್ಟಿನಲ್ಲಿ ಆ ರಾಮನ ಆದೇಶದಂತೆ ಈ ಮಂಗಳಕರವಾದಂತಹ ಸ್ಥಾನದಲ್ಲಿ ರಾಮಚಂದ್ರನು ವಿರಾಜಮಾನನಾಗಿದ್ದಾನೆ. ಭಕ್ತಜನರು ಭಕ್ತಿಪೂರ್ವಕವಾಗಿ ಸೀತಾರಾಮಚಂದ್ರರನ್ನು ಇದರಲ್ಲಿ ಈ ಸ್ಥಾನದಲ್ಲಿ ಉಪಾಸಿಸುತ್ತಾ ಕೃತಾರ್ಥರಾಗುತ್ತಿದ್ದಾರೆ. ಜಗದೇಕ ವಂದ್ಯನಾದಂತಹ ರಾಮಚಂದ್ರನು ಏಕವೀರ ಎನ್ನುವಂತಹ ಪ್ರಧಾನವಾದಂತಹ ಒಂದು ಹೊಗಳಿಕೆಗೆ ಪಾತ್ರಭೂತನಾಗಿದ್ದಾನೆ. ಏಕವೀರ ಎಂದರೆ ಅಪ್ರತಿಹತವಾದಂತಹ ಪರಾಕ್ರಮವನ್ನು ಹೊಂದಿದವನು. ಯಾರೂ ಅವನಿಗೆ ಹೋಲಿಸಲು ಸಾಧ್ಯ ಇಲ್ಲ. ಅವನ ಸರಿಸಮಾನರಾದಂತಹ ವೀರರು ಇನ್ನೊಬ್ಬರಿಲ್ಲ ಎನ್ನುವುದು ಅದರ ತಾತ್ಪರ್ಯವಾಗಿದೆ. ಆ ರೀತಿಯಾಗಿ ಏಕವೀರನಾಗಿ ವಿರಾಜಮಾನನಾಗಿರುವ ರಾಮನ ಪರಾಕ್ರಮವನ್ನು ನೆನಪಿಗೆ ತರುವಂತಹ ರೀತಿಯಲ್ಲಿ ಇಂದು ರಾಮಭದ್ರನು ಹಯಾಧಿರೂಢನಾಗಿ ಕ್ಷತ್ರಿಯ ಯುವಕನಂತೆ ಅಲಂಕೃತನಾಗಿ ಧರ್ಮಸ್ಥಾಪನೆಗೆ ಹೊರಟಿರುವಂತಹ ವೀರಯೋಧನಾಗಿ ವಿರಾಜಮಾನನಾಗಿದ್ದಾನೆ. ಅಧರ್ಮವು ತೀವ್ರಗತಿಯನ್ನು ಪಡೆದುಕೊಂಡಂತಹ ಸಂದರ್ಭದಲ್ಲಿ ಸಮಸ್ತ ಭೂಮಂಡಲದಲ್ಲಿಯೂ ಕೂಡ ಹಾಹಾಕಾರ ಉಂಟಾಗುತ್ತದೆ. ಈ ಭೂಮಿಯೇ ಪೂರ್ತಿಯಾಗಿ ಅಧರ್ಮಾಕ್ರಾಂತವಾಗಿದೆ ಎನ್ನುವಂತಹ ಭಾವನೆ ಸಜ್ಜನರಲ್ಲಿ ಉಂಟಾಗುತ್ತದೆ. ಅಂತಹ ಸಂದರ್ಭದಲ್ಲಿ ಪರಮಾತ್ಮ ಧರ್ಮಸ್ಥಾಪನೆಗೆ ಈ ವಿಧವಾಗಿ ಹೊರಡುತ್ತಾನೆ. రామచంద్రుడితడు రఘువీరుడు, రామచంద్రుడితడు రఘువీరుడు, కామిత ఫలములియగలిగే నిందరికి రామచంద్రుడితడు రఘువీరుడు, కామిత ఫలములియగలిగే నిందరికి రామచంద్రుడితడు రఘువీరుడు. గౌతము భార్యా పాలిటి కామధేను వితడు, ఘాతల కౌశికు పాలి కల్పవృక్షము, గౌతము భార్యా పాలిటి కామధేను వితడు, ఘాతల కౌశికు పాలి కల్పవృక్షము, సీతాదేవి పాలిటి చింతామణి ఇతడు, సీతాదేవి పాలిటి చింతామణి ఇతడు, ఈతడు దాసుల పాలి ఇహ పరదైవము, రామచంద్రుడితడు రఘువీరుడు, కామిత ఫలములియగలిగే నిందరికి రామచంద్రుడితడు రఘువీరుడు. పరగ సుగ్రీవు పాలి పరమ బంధుడితడు, పరగ సుగ్రీవు పాలి పరమ బంధుడితడు, సరి హనుమంతు పాలి సామ్రాజ్యము, నిరతి విభీషణు పాలి నిధానము, నిరతి విభీషణు పాలి నిధానము, గారిమ జనకు పాలి ఘన పారిజాతము, రామచంద్రుడితడు రఘువీరుడు, కామిత ఫలములియగలిగే నిందరికి రామచంద్రుడితడు రఘువీరుడు.
తలప శబరిపాలి తత్వపూరహస్యము అలరి గుహుని పాలి ఆది మూలము తలప శబరిపాలి తత్వపూరహస్యము అలరి గుహుని పాలి ఆది మూలము కలడన్న వారి పాలి కన్నులెదుటే మూరితి కలడన్న వారి పాలి కన్నులెదుటే మూరితి వెలయ శ్రీ వెంకటాద్రి విభుడీతడు రామచంద్రుడితడు రఘువీరుడు రామచంద్రుడితడు రఘువీరుడు కామిత ఫలములియగలిగే నిందరికి రామచంద్రుడితడు రఘువీరుడు కామిత ఫలములియగలిగే. ರಘುಕುಲ ಲಲಾಮನಾದ ರಾಮಚಂದ್ರನು ಅನೇಕರಿಗೆ ಅನೇಕ ವಿಧವಾದಂತಹ ಅದೃಷ್ಟಗಳನ್ನು ಒದಗಿಸಿಕೊಟ್ಟಿದ್ದಾನೆ. ವಿಶ್ವಾಮಿತ್ರ ಮಹರ್ಷಿಯು ರಘುವಂಶದಲ್ಲಿ ಉತ್ಪನ್ನನಾದಂತಹ ಒಬ್ಬ ಮಹಾರಾಜ. ವಿವಿಧ ಕಾರಣಗಳಿಂದ ವಸಿಷ್ಠ ಮಹಾಮುನಿಯೊಂದಿಗೆ ಬಂದಂತಹ ಜಗಳದಲ್ಲಿ ಹಠ ಹಿಡಿದು ಬ್ರಹ್ಮರ್ಷಿಯಾಗುವಂತಹ ಪ್ರತಿಜ್ಞೆಯನ್ನು ಮಾಡಿ ಅತೀವ ಶ್ರೇಷ್ಠವಾದಂತಹ ಕಠಿಣವಾದಂತಹ ದೀಕ್ಷೆಯೊಂದಿಗೆ ಬ್ರಹ್ಮರ್ಷಿತ್ವವನ್ನು ಪಡೆದುಕೊಂಡ. ಸಾಕ್ಷಾತ್ ಬ್ರಹ್ಮರ್ಷಿಗಳಾದ ವಸಿಷ್ಠ ಮಹರ್ಷಿಗಳೇ ಅವನನ್ನು ಬ್ರಹ್ಮರ್ಷಿ ಎಂದು ಕರೆದಿದ್ದಾರೆ. ಆ ರೀತಿಯಲ್ಲಿ ಬ್ರಹ್ಮರ್ಷಿಯ ಪದವನ್ನು ಅಲಂಕರಿಸಿದರೂ ಕೂಡ ವಿಶ್ವಾಮಿತ್ರರ ಪರಿಪೂರ್ಣತೆ ಅಥವಾ ವಿಶ್ವಾಮಿತ್ರರ ಸಂತೃಪ್ತಿ ಆದದ್ದು ರಾಮನ ದಿವ್ಯವಾದಂತಹ ಸಾನ್ನಿಧ್ಯದಿಂದ. ರಾಕ್ಷಸ ಸಂಹಾರಕ್ಕಾಗಿ, ಯಜ್ಞ ಸಂರಕ್ಷಣೆಗಾಗಿ ಅಥವಾ ಯಜ್ಞ ಸಂರಕ್ಷಣೆಯ ನೆಪದಿಂದ ಸೀತಾರಾಮರ ಕಲ್ಯಾಣವನ್ನು ನಡೆಸಿಕೊಡುವಂತಹ ಅಪೂರ್ವವಾದಂತಹ ಪುಣ್ಯವನ್ನು ಸಾಧಿಸಿದಾಗ ವಿಶ್ವಾಮಿತ್ರ ಮಹರ್ಷಿಗಳು ಕೃತಾರ್ಥರಾಗಿದ್ದಾರೆ. ತಪಸ್ಸಿನಿಂದಲೂ ಬ್ರಹ್ಮರ್ಷಿತ್ವದಿಂದಲೂ ಸಿಗದೇ ಇರುವಂತಹ ಆನಂದವನ್ನು ಅವರು ಸೀತಾರಾಮರನ್ನು ಒಂದಾಗಿಸುವುದರ ಮೂಲಕ ಆ ಕಲ್ಯಾಣೋತ್ಸವಕ್ಕೆ ತಾನು ಕಾರಣೀಭೂತರಾಗುವುದರ ಮೂಲಕ ಅವರು ಆ ಆನಂದವನ್ನು ಅನುಭವಿಸಿದ್ದಾರೆ. ಸಾಕ್ಷಾತ್ ಸಮಸ್ತ ಜಗತ್ತಿಗೆ ಅಧಿನಾಯಕನಾದಂತಹ ಪರಮಾತ್ಮನು ಧರ್ಮ ಸಂರಕ್ಷಣೆಗಾಗಿ ಧರೆಗಿಳಿದು ಬಂದಂತಹ ಸಂದರ್ಭದಲ್ಲಿ ಆ ಪರಮಾತ್ಮನ ಅವತಾರದ ಪ್ರಯೋಜನವನ್ನು ಸಾಧಿಸುವಲ್ಲಿ ತಾವೂ ಒಂದು ಸಾಧನವಾಗಿ ಕೆಲಸ ಮಾಡಿದ್ದರಿಂದಾಗಿ ಅಂತಹ ಒಂದು ತೃಪ್ತಿಯನ್ನು, ಅನುಭವವನ್ನು ಅವರು ಪಡೆದುಕೊಂಡಿದ್ದಾರೆ. ಬ್ರಹ್ಮರ್ಷಿತ್ವ ಪದಕ್ಕಿಂತಲೂ ಅದು ಅವರಿಗೆ ಅತ್ಯಂತ ಶ್ರೇಷ್ಠವಾದದ್ದೆಂದು ಅವರ ಮನಸ್ಸಿಗೆ ಬಂದದ್ದರಿಂದ ಅಂತಹ ಮಹತ್ಕಾರ್ಯವನ್ನು ಸಾಧಿಸುವಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಅದೇ ರೀತಿಯಲ್ಲಿ ಗುರುಸೇವೆಯಲ್ಲಿ ಮುಳುಗಿದ್ದಂತಹ ಶಬರಿ ಮಹಾತಪಸ್ವಿಗಳು ಆದಂತಹ ಮತಂಗಾದಿ ಮಹರ್ಷಿಗಳನ್ನು ಆಶ್ರಯಿಸಿ ಅವರ ಮಾರ್ಗದರ್ಶನದ ಮೇಲೆಗೆ ಅವರ ಸೇವೆಯನ್ನು ಗೈದು ಕೃತಾರ್ಥಳಾದರೂ ಅವಳು ರಾಮದರ್ಶನಕ್ಕಾಗಿ ಕಾಯ್ದು ಕುಳಿತಿದ್ದಳು ಎನ್ನುವುದನ್ನು ನಾವು ರಾಮಾಯಣದಲ್ಲಿ ನೋಡುತ್ತೇವೆ. ಮುಕ್ತರಾದಂತಹ ಋಷಿಮುನಿಗಳೆಲ್ಲರೂ ಭೂಮಿಯನ್ನು ತೆರವುಗೊಳಿಸಿ ಆಶ್ರಮದಿಂದ ಅದೃಶ್ಯರಾಗಿದ್ದರೂ ಕೇವಲ ಶಬರಿ ರಾಮನಿಗಾಗಿ, ರಾಮನ ದರ್ಶನಕ್ಕಾಗಿ ಕಾಯ್ದಿದ್ದನ್ನು ನಾವು ನೋಡಬಹುದು. ಮಹರ್ಷಿಗಳ ಅನುಗ್ರಹದಿಂದ ಸ್ವರ್ಗವನ್ನು ಅಥವಾ ಅದಕ್ಕಿಂತಲೂ ಹೆಚ್ಚಿನದಾದಂತಹ ಮಹಾಲೋಕವನ್ನು, ಪುಣ್ಯಾತ್ಮರ ಲೋಕವನ್ನು ಪಡೆಯಲು ಸಾಧ್ಯತೆ ಇದ್ದರೂ
ಅವಳು ರಾಮದರ್ಶನದಿಂದ ಉಂಟಾಗುವಂತಹ ಆನಂದಕ್ಕಾಗಿ ಕಾಯ್ದಿದ್ದಳು ಎನ್ನುವುದನ್ನು ನಾವು ಮರೆಯುವಂತಿಲ್ಲ. ಆದ್ದರಿಂದ ಶಬರಿಯು ರಾಮನ ದರ್ಶನ, ರಾಮನ ಸೇವೆ, ರಾಮನಿಗಾಗಿ ತಾನು ಮಾಡುವಂತಹ ಆತಿಥ್ಯದ ಸಿದ್ಧತೆಯನ್ನು ಪ್ರತಿದಿನವೂ ಮಾಡುತ್ತಾ ರಾಮನಿಗಾಗಿ ಕಾದಿದ್ದಳು ಎನ್ನುವುದನ್ನು ನಾವು ಈ ಸಂದರ್ಭದಲ್ಲಿ ಸ್ಮರಿಸಬಹುದು. ಆದ್ದರಿಂದ ಜಪ, ತಪ, ಹೋಮಾದಿ ಪ್ರಯತ್ನಗಳು ಪರಮಾತ್ಮನ ದರ್ಶನಕ್ಕೆ ಮಾರ್ಗದರ್ಶನವನ್ನು ಮಾಡುತ್ತವೆ, ಸಹಕರಿಸುತ್ತವೆ. ಅದೇ ರೀತಿಯಲ್ಲಿ ಪರಮಾತ್ಮನ ದಿವ್ಯವಾದಂತಹ ಸೇವೆಯಿಂದ ಉಂಟಾಗುವಂತಹ ಆನಂದ ಇನ್ಯಾವುದರಿಂದಲೂ ಪ್ರಾಪ್ತವಾಗುವುದಿಲ್ಲ ಎನ್ನುವುದನ್ನು ಕೂಡ ಇವರ ಚರಿತ್ರೆಗಳು ನಮಗೆ ತೋರಿಸುತ್ತಿವೆ. ಅನೇಕ ಭಕ್ತರು ವೈಕುಂಠವನ್ನು ಕೂಡ ತಿರಸ್ಕರಿಸಿ ಸ್ವರ್ಗಾದಿ ಸುಖಗಳನ್ನು ಕೂಡ ಬದಿಗೊತ್ತಿ ಕೇವಲ ಭವತ್ಪಾದ ಪಂಕಜ ಸೇವೆಯೊಂದೇ ಸಾಕು ಎನ್ನುವುದಾಗಿ ನುಡಿದದ್ದನ್ನು ನಾವು ನೋಡುತ್ತೇವೆ. ನಿನ್ನ ಸೇವೆಗಿಂತಲೂ ಹಿರಿದಾದ ಅಥವಾ ಆನಂದದಾಯಕವಾದಂತಹ ವಿಷಯ ಇನ್ನೊಂದಿಲ್ಲ ಎನ್ನುವುದನ್ನು ಅವರು ಪದೇ ಪದೇ ಹೇಳಿದ್ದನ್ನು ನಾವು ಕಾಣುತ್ತೇವೆ. ಆದ್ದರಿಂದಾಗಿ ಆ ಭಕ್ತಿಯ ತರಂಗದಲ್ಲಿ ಪರಮಾತ್ಮನ ಪಾದಾರ್ಚನೆಯನ್ನು ಮಾಡುವಲ್ಲಿ ಇರುವಂತಹ ಆನಂದ ಯಜ್ಞಯಾಗಾದಿಗಳಿಂದ ಸಂಪಾದಿಸಿದಂತಹ ಪುಣ್ಯದಿಂದ ಬರುವ ಸ್ವರ್ಗಲೋಕಕ್ಕಿಂತಲೂ ಹಿರಿದಾದದ್ದು ಎನ್ನುವುದನ್ನು ಸ್ಪಷ್ಟಪಡಿಸಿದ್ದಾರೆ. ವೇದಾದಿಗಳಲ್ಲಿಯೂ ಕೂಡ ಈ ಸ್ವರ್ಗಾದಿ ಲೋಕಗಳು ಅಶಾಶ್ವತವೆಂದು ಹೇಳಿದ್ದಾರೆ. ಅಂದರೆ ತಾವು ಮಾಡಿದಂತಹ ಪುಣ್ಯದಿಂದ ಪ್ರಾಪ್ತವಾಗುವಂತಹ ಸ್ವರ್ಗ ತಾತ್ಕಾಲಿಕವಾದದ್ದು. ಆದ್ದರಿಂದಾಗಿ ಈ ಪುನರಾವೃತ್ತಿಯನ್ನು ಹೊಂದಿರುವ ಸ್ಥಿತಿಯಿಂದ ನಚ ಪುನರಾವರ್ತತೆ ಎನ್ನುವ ಸ್ಥಿತಿಯನ್ನು ಪಡೆದುಕೊಳ್ಳಬೇಕು. ಅದಕ್ಕಾಗಿ ಪ್ರಯತ್ನವನ್ನು ಮಾಡಬೇಕು ಎನ್ನುವುದನ್ನು ಕೂಡ ಸ್ಪಷ್ಟಪಡಿಸಿದ್ದಾರೆ. ಆದ್ದರಿಂದಾಗಿ ಪ್ರಯತ್ನಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಮಾತ್ರವೇ ಅಂತಹ ಸ್ಥಿತಿಯನ್ನು ಪಡೆದುಕೊಳ್ಳಬಹುದು ಎನ್ನುವುದನ್ನು ನಾವು ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ ಮುಂದಿನ ವಾಹನ ಸೇವಾ ವಿಧಿಯನ್ನು ವೀಕ್ಷಿಸೋಣ. ರಾಮ ರಾಮಭದ್ರ ರವಿವಂಶ ರಾಘವ ರಾಮ ರಾಮಭದ್ರ ರವಿವಂಶ ರಾಘವ ರಾಮ ರಾಮಭದ್ರ ರವಿವಂಶ ರಾಘವ ಏಮಿಯರು ದಿದಿನಿ ಕಿಂತಟಿ ವಾನಿಕಿನಿ ಏಮಿಯರು ದಿದಿನಿ ಕಿಂತಟಿ ವಾನಿಕಿನಿ ರಾಮ ರಾಮಭದ್ರ ರವಿವಂಶ ರಾಘವ నాడు రావణు తలలు నరకినలావరివి నేడు నా పాపములు ఖండించరాదా నాడు రావణు తలలు నరకినలావరివి నేడు నా
పాపము తోడా వారిది గట్టిన నాటి వాడవు ఇట్టేనా మనోవార్తి కట్టరాదా రామ రామ భద్రా రవివంశ రాఘవా రామ రామ భద్రా రవివంశ రాఘవా తనిసి కుంభకర్ణాది దైత్యుల గెలిచితివి కినిసి నా ఇంద్రియాల గెలువరాదా తనిసి కుంభకర్ణాది దైత్యుల గెలిచితివి కినిసి నా ఇంద్రియాల గెలువరాదా ఎనసి హరుని విల్లు ఎక్కుపెట్టి వంచితివి ఎనసి హరుని విల్లు ఎక్కుపెట్టి వంచితివి ఘనమునా దుర్గుణము కడువంశరాదా రామ రామ భద్రా రవివంశ రాఘవా రామ రామ భద్రా రవివంశ రాఘవా సరుస విభీషణుడు శరణంటే కాచితివి గరిమ నే శరణంటి కావరాదా సరుస విభీషణుడు శరణంటే కాచితివి గరిమ నే శరణంటి కావరాదా తొరలి శ్రీ వెంకటేశ దొడ్డు గొంచమెంచనేలా తొరలి శ్రీ వెంకటేశ దొడ్డు గొంచమెంచనేలా 20 లోకహితానకు ఏదైనా లేమి రామ రామ భద్రా రవివంశ రాఘవా రామ రామ భద్రా ರಘುವಂಶ ಲಲಾಮನಾದ ರಾಮನ ಮೇಲೆ ಅನ್ನಮಾಚಾರ್ಯರು ರಚಿಸಿದಂತಹ ಕೀರ್ತನೆಯನ್ನು ತಾವು ಕೇಳಿದ್ದೀರಿ. ರಾಮನು ರಘುವಂಶಕ್ಕೆ ಅತ್ಯಂತ ಶ್ರೇಷ್ಠವಾದಂತಹ ಕೊಡುಗೆಯಾಗಿ ಅವತರಿಸಿದ್ದಾನೆ. ರಾಮನ ಅವತಾರದಿಂದ ಆ ರಘುವಂಶವೇ ಪಾವನವಾಗಿದೆ. ಆ ರಘುವಂಶದಲ್ಲಿ ಅವತರಿಸಿದ ಆ ರಘುವಂಶದಲ್ಲಿ ಹುಟ್ಟಿ ಬಂದಂತಹ ಎಲ್ಲ ರಾಜರು ಅತ್ಯಂತ ಧಾರ್ಮಿಕರಾಗಿ ಅತ್ಯಂತ ಶ್ರೇಷ್ಠವಾದಂತಹ ರಾಜ್ಯ ಪರಿಪಾಲನೆಯನ್ನು ಮಾಡಿದವರು. ಅವರೆಲ್ಲರ ಪುಣ್ಯದ ಫಲವಾಗಿ ಸಾಕ್ಷಾತ್ ಜಗತ್ತಿನ ಒಡೆಯನಾದಂತಹ ಪರಮಾತ್ಮನು ತಾನೂ ಒಬ್ಬ ರಾಜನಾಗಿ ಅವತರಿಸಿ ಆ ವಂಶವನ್ನು ಪಾವನಗೊಳಿಸಿದ್ದಾನೆ. ಅವರೆಲ್ಲರ ಸುದೀರ್ಘವಾದಂತಹ ತಪಸ್ಸು ಅಲ್ಲಿ ಫಲವನ್ನು ಕೊಟ್ಟಿದೆ ಎಂದು ನಾವು ಭಾವಿಸಬಹುದು. ರಾಮನು ಹುಟ್ಟಿದ ವಂಶವಾದ್ದರಿಂದಾಗಿ ರಾಮನ ಪ್ರಭಾವದಿಂದ ಉಳಿದಂತಹ ಎಲ್ಲ ರಾಜರುಗಳು ಕೂಡ ಪ್ರಸಿದ್ಧಿಯನ್ನು ಪಡೆದಿದ್ದಾರೆ. ಸಾಕ್ಷಾತ್ ಪರಮಾತ್ಮನೇ ಅವತರಿಸಿದಂತಹ ವಂಶದ
ಶ್ರೇಷ್ಠತೆಯನ್ನು ಜಗತ್ತಿಗೆ ತಿಳಿಯಪಡಿಸುವಂತಹ ಪ್ರಯತ್ನವನ್ನು ರಾಮನ ಅವತಾರದ ಕಾರಣದಿಂದಾಗಿ ಮಾಡಿದ್ದಾರೆ. ವಾಲ್ಮೀಕಿ ಮಹರ್ಷಿಯು ಕೂಡ ಅವರೆಲ್ಲರ ವಂಶಾವಳಿಯನ್ನು ಸೀತಾ ಕಲ್ಯಾಣದ ಸಂದರ್ಭದಲ್ಲಿ ವಸಿಷ್ಠರ ಮುಖೇನ ವಾಚಿಸಿದ್ದನ್ನು ನಾವು ನೋಡಬಹುದು. ಅವ್ಯಕ್ತ ಪ್ರಭವೋ ಬ್ರಹ್ಮ ಎನ್ನುವಂತಹ ಶ್ಲೋಕದಿಂದ ಪ್ರಾರಂಭವಾಗಿ ದಶರಥನು ಹಾಗೂ ದಶರಥನ 4 ಕುಮಾರರು, ಹೀಗೆ ಅಲ್ಲಿಯವರೆಗಿನ ಅಖಂಡವಾದಂತಹ ವಂಶಾವಳಿಯನ್ನು ನಾವಲ್ಲಿ ಕಾಣುತ್ತೇವೆ. ಅಷ್ಟಲ್ಲದೆ ಈ ವಂಶದ ಇನ್ನೊಂದು ಕವಲಾದಂತಹ ಮಿಥಿ ಚಕ್ರವರ್ತಿಯಿಂದ ಪ್ರಾರಂಭವಾದಂತಹ ಜನಕ ವಂಶವೂ ಕೂಡ ಅಷ್ಟೇ ಪ್ರಶಸ್ತವಾದದ್ದು. ಅದರ ಹಿಂದಿನ ರಾಜರುಗಳೆಲ್ಲರೂ ಕೂಡ ರಘುವಂಶದವರೇ ಆಗಿದ್ದರು ಎನ್ನುವುದನ್ನು ನಾವು ನೋಡುತ್ತೇವೆ. ಆದ್ದರಿಂದ ಅಂತಹ ಮಹತ್ವಪೂರ್ಣವಾದಂತಹ ಆ ವಂಶವೂ ಕೂಡ ಆ ರಾಮನ ಆಗಮನದಿಂದ ಹಾಗೂ ಆ ವಂಶದಲ್ಲಿ ಅವತರಿಸಿದಂತಹ ಸೀತಾದೇವಿಯನ್ನು ರಾಮಚಂದ್ರನು ಪಾಣಿಗ್ರಹಣ ಮಾಡಿಕೊಂಡಂತಹ ಕಾರಣದಿಂದಾಗಿ ಆ ವಂಶವು ಕೂಡ ಅಂತಹದೇ ಆದಂತಹ ಶ್ರೇಷ್ಠತೆಯನ್ನು ಪಡೆದುಕೊಂಡದ್ದನ್ನು ನಾವು ಗಮನಿಸಬಹುದಾಗಿದೆ. ಈ ರೀತಿಯಾಗಿ ವಂಶಪಾವಕರಾಗಿ ವಂಶವನ್ನು ಉದ್ಧರಿಸುವವರು, ವಂಶವನ್ನು ಶುದ್ಧಗೊಳಿಸುವವರು, ವಂಶವನ್ನು ಜಗತ್ತಿನಲ್ಲಿ ಪ್ರಖ್ಯಾತಗೊಳಿಸುವಂತಹ ಮಹನೀಯರು ಆಗಿಂದಾಗೆ ಆವಿರ್ಭವಿಸುತ್ತಿರುತ್ತಾರೆ. ಅವರ ಆವಿರ್ಭಾವಕ್ಕೆ ಕಾರಣ ಅದರ ಹಿಂದಿನವರು ನಡೆದಂತಹ ರೀತಿ, ಅವರು ಧರ್ಮ ಮಾರ್ಗದಲ್ಲಿ ನಡೆದಂತಹ ಸಂದರ್ಭದಲ್ಲಿ ಅವರ ಪುಣ್ಯದ ಫಲವಾಗಿ ಇಂತಹ ಮಹತ್ವಪೂರ್ಣವಾದಂತಹ ಘಟನೆಗಳು ನಡೆಯುತ್ತವೆ ಎನ್ನುವುದನ್ನು ನಾವು ವಂಶಗಳ ಒಂದು ಚರಿತ್ರೆಯನ್ನು ನೋಡಿದಾಗ ಸ್ಪಷ್ಟವಾಗಿ ಗಮನಿಸಬಹುದಾಗಿದೆ. ಆದಿವಂಶ ವಿಶುದ್ಧಾನಾಂ ಎನ್ನುವಂತಹ ಮಾತು ವಾಲ್ಮೀಕಿ ರಾಮಾಯಣದಲ್ಲಿ ಹೇಳಲ್ಪಟ್ಟಿದೆ. ಅಂದರೆ ವಿಶುದ್ಧವಾದಂತಹ ವಂಶ, ಕಲಂಕರಹಿತವಾದಂತಹ ವಂಶ. ಧರ್ಮದ ವಿಷಯದಲ್ಲಿ ಅವರ ದೀಕ್ಷೆ ಅಷ್ಟು ಶ್ರೇಷ್ಠವಾದದ್ದು, ಭಗವಂತನು ಮೆಚ್ಚುವಂತಹ ದೀಕ್ಷೆ ಅವರದ್ದಾಗಿತ್ತು. ಆದ್ದರಿಂದಾಗಿ ಅಂತಹ ಶುದ್ಧಿಯನ್ನು ಸಾಧಿಸಿ ತಮ್ಮ ವಂಶವನ್ನು ಮುನ್ನಡೆಸಿದಂತಹ ರಾಜರ್ಷಿಗಳ ವಂಶದಲ್ಲಿ ಪರಮಾತ್ಮನು ಸೂರ್ಯನಂತೆ ಉದಯಿಸಿದ್ದಾನೆ. ಸಮಸ್ತ ಜಗತ್ತೆಲ್ಲವೂ ಸೂರ್ಯನ ಉದಯದಿಂದ ಹೇಗೆ ಬೆಳಗುತ್ತವೆಯೋ ಆ ರೀತಿಯಲ್ಲಿ ರಾಮೋದಯದಿಂದಾಗಿ ಪೂರ್ಣವಾದಂತಹ ರಘುವಂಶವೇ ಬೆಳಗಿದೆ ಎನ್ನುವುದನ್ನು ನಾವು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳಬಹುದು. ಆದ್ದರಿಂದಾಗಿ ಪುಣ್ಯಾತ್ಮರ ಮಹನೀಯರ ಆಗಮನದಿಂದ ವಂಶ ಪಾವನವಾಗುತ್ತದೆ ಎನ್ನುವುದನ್ನು ನಾವು ಈ ಸಂದರ್ಭದಲ್ಲಿ ಗಮನಿಸಬಹುದು. ಆದ್ದರಿಂದಾಗಿ ದಶಪೂರ್ವೇಶಾಂ ದಶೋತ್ತರಾಣಾಂ ಎನ್ನುವಂತಹ ರೀತಿಯಲ್ಲಿ ಕನ್ಯಾದಾನದಿಂದ ಅಥವಾ ಪರಮಾತ್ಮನ ಒಂದು ಕಲ್ಯಾಣೋತ್ಸವವನ್ನು ಮಾಡುವುದರಿಂದ ಹಿಂದಿನ 10 ತಲೆಮಾರುಗಳು, ಮುಂದಿನ 10 ತಲೆಮಾರುಗಳು, ಹೀಗೆ ಒಟ್ಟು 11 ತಲೆಮಾರುಗಳು ಮುಕ್ತಿಯನ್ನು ಪಡೆಯುತ್ತವೆ, ಶ್ರೇಷ್ಠವಾದಂತಹ ಲೋಕವನ್ನು ಪಡೆಯುತ್ತವೆ, ಅಂತಹ ಪುಣ್ಯ ಪ್ರಾಪ್ತವಾಗುತ್ತದೆ ಎಂದು ಹೇಳುತ್ತಾರೆ. ಆ ರೀತಿಯಲ್ಲಿ ಎಲ್ಲ ವಿಧವಾದಂತಹ ಶ್ರೇಷ್ಠತೆಯನ್ನು ಪಡೆಯುವುದಕ್ಕೆ ಬೇಕಾದಂತಹ ರೀತಿಯಲ್ಲಿ ಹಿಂದಿನವರು ಹಾಗೂ ಮುಂದಿನವರು ನಡೆದುಕೊಳ್ಳಬೇಕಾದಂತಹ ಅನಿವಾರ್ಯತೆಯನ್ನು ಈ ವಿಷಯವು ಸ್ಪಷ್ಟವಾಗಿ ತಿಳಿಯಪಡಿಸುತ್ತದೆ. ಆದ್ದರಿಂದಾಗಿ ಪರಮಾತ್ಮನ ಅನುಗ್ರಹ ಬೇಕಾದರೆ ಕೇವಲ ಪರಮಾತ್ಮನನ್ನು ಕೀರ್ತಿಸುವುದಷ್ಟೇ ಅಲ್ಲ, ಪರಮಾತ್ಮನ ಅನುಜ್ಞೆಯಂತೆ ಪರಮಾತ್ಮನು ತೋರಿಸಿದಂತಹ ಮಾರ್ಗದಲ್ಲಿ ನಡೆಯುವುದು ಕೂಡ ಅತ್ಯಂತ ಮುಖ್ಯವಾದದ್ದು. ನ್ಯಾಯವಾದಂತಹ ಮಾರ್ಗದಲ್ಲಿ, ಪರಮಾತ್ಮ ಸಮ್ಮತವಾದಂತಹ ಮಾರ್ಗದಲ್ಲಿ ನಡೆಯುವುದರಿಂದ ಪರಮಾತ್ಮನು ಪ್ರೀತನಾಗುತ್ತಾನೆ, ಆನಂದಭರಿತನಾಗುತ್ತಾನೆ ಎನ್ನುವುದನ್ನು ನಾವು ಮರೆಯುವಂತಿಲ್ಲ. ಜಗದ್ವಂದ್ಯನಾದಂತಹ ರಾಮಭದ್ರನ ಅಶ್ವವಾಹನ ಸೇವೆಯನ್ನು ವೀಕ್ಷಿಸುತ್ತಿದ್ದೀರಿ. ರಾಜಾಧಿರಾಜನಾದಂತಹ ರಾಮಚಂದ್ರನು ಈಗ ಹಯಾಧಿರೂಢನಾಗಿ ವಿರಾಜಮಾನನಾಗಿದ್ದಾನೆ, ಪರಾಕ್ರಮಿಯಾಗಿ ಶೋಭಿಸುತ್ತಿದ್ದಾನೆ, ಕ್ಷತ್ರಿಯ ಯುವಕನಾಗಿ ದರ್ಶನವನ್ನು ನೀಡುತ್ತಿದ್ದಾನೆ. ಅದಕ್ಕಿಂತಲೂ ಹಿರಿದಾಗಿ 10 ಅವತಾರಗಳಲ್ಲಿ ಕೊನೆಯದ ಅವತಾರವಾಗಿ ಪರಿಗಣಿಸಲ್ಪಟ್ಟಿರುವ ಕಲ್ಕಿಯ ಅವತಾರವನ್ನು ನೆನಪಿಗೆ ತರುತ್ತಿದ್ದಾನೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ
ತಾನು ಪ್ರಕಟಗೊಳ್ಳುತ್ತೇನೆ ಎಂದು ಪರಮಾತ್ಮ ಹೇಳಿದ್ದಾನೆ. ಅವನಿಗೆ ಜನ್ಮಾದಿ ದೋಷಗಳು ಇಲ್ಲದೇ ಇರುವುದರಿಂದಾಗಿ, ಪರಮಾತ್ಮನು ಶಾಶ್ವತನಾದ್ದರಿಂದಾಗಿ, ಪರಮಾತ್ಮನು ತನ್ನ ಸಂಕಲ್ಪಕ್ಕೆ ಅನುಸಾರವಾಗಿ ಅಲ್ಲಲ್ಲಿ ಪರಮಾತ್ಮ ಉದಯಿಸುತ್ತಾನೆ. ಹೇಗೆ ಸೂರ್ಯನ ಉದಯವು ಅಸ್ತಮಾನಗಳು ಎರಡೂ ಕೂಡ ಕಲ್ಪಿತವೋ, ಕೇವಲ ಅನುಭವಕ್ಕೆ ಮಾತ್ರ ಬರುವಂತಹ ವಿಷಯಗಳು, ಅದೇ ರೀತಿಯಲ್ಲಿ ಪರಮಾತ್ಮನ ಆವಿರ್ಭಾವಗಳು ಕೂಡ ಆ ರೀತಿಯಾದದ್ದು. ಆದ್ದರಿಂದ ಪರಮಾತ್ಮನು ಆತ್ಮಾನಂ ಸೃಜಾಮಿ ಎನ್ನುವಂತಹ ಹೇಳಿಕೆಯ ಮೂಲಕವಾಗಿ ಪರಮಾತ್ಮ ತಾನು ಅಂತಹ ವಂಶಗಳಲ್ಲಿ ಪ್ರಕಟನಾಗುತ್ತಾನೆ ಎನ್ನುವುದನ್ನು ಸ್ಪಷ್ಟಪಡಿಸಿದ್ದಾನೆ. ಆದ್ದರಿಂದಾಗಿ ಸೂರ್ಯನು ಹೇಗೆ ಪ್ರಕಟನಾಗುತ್ತಾನೆಯೋ ಅದೇ ರೀತಿಯಲ್ಲಿ ಅಸ್ತಮಿಸಿದಂತೆ ನಮಗೆ ಭಾಸವಾಗುತ್ತಾನೆಯೋ ಆ ರೀತಿಯಲ್ಲಿ ರಾಮಾದ್ಯ ಅವತಾರಗಳು ಸಂದರ್ಭಕ್ಕೆ ಅನುಸಾರವಾಗಿ ಪ್ರಕಟಗೊಳ್ಳುತ್ತವೆ, ಅದೇ ರೀತಿಯಲ್ಲಿ ತಿರೋಹಿತವಾಗುತ್ತವೆ. ಈ ಎರಡೂ ಕೂಡ ಪರಮಾತ್ಮ ಸಂಕಲ್ಪವೇ. ಆದ್ದರಿಂದಾಗಿ ಅಂತಹ ಶಾಶ್ವತನಾದಂತಹ ಪರಮಾತ್ಮನ ದಿವ್ಯವಾದ ಲೀಲಾ ವೈಭವಗಳನ್ನು ಸ್ಮರಿಸಿಕೊಳ್ಳುತ್ತಾ ನಾವು ಈ ವಾಹನ ಸೇವೆಯನ್ನು ವೀಕ್ಷಿಸೋಣ. ಇದೀಗ ರಾಮಚಂದ್ರನು ಶ್ರೇಷ್ಠವಾದಂತಹ ರಾಜಪೋಷಾಕಿನಲ್ಲಿ ವಿರಾಜಮಾನನಾಗಿದ್ದಾನೆ. ಅಂತಹ ರಾಮಚಂದ್ರನು ಆ ಅಶ್ವವನ್ನು ನಿಯಂತ್ರಿಸುವುದಕ್ಕಾಗಿ ಬೇಕಾದಂತಹ ಆಯುಧವನ್ನು ಗ್ರಹಿಸಿದ್ದಾನೆ. ಸಮಸ್ತವಾದಂತಹ ಇಂದ್ರಿಯಗಳಿಗೆ ತಾನು ಅಧಿಪತಿ ಎನ್ನುವುದನ್ನು ಕೂಡ ಸಾರುತ್ತಿದ್ದಾನೆ. ಇಂದ್ರಿಯಾಣಿ ಹಯಾನ್ಯಹು ಎನ್ನುವಂತಹ ಉಪನಿಷತ್ತಿನಲ್ಲಿ ವಚನದಲ್ಲಿ ಸ್ಪಷ್ಟವಾದಂತಹ ರೀತಿಯಲ್ಲಿ ಇಂದ್ರಿಯಗಳು ಎಲ್ಲವೂ ಕೂಡ ಬಹಿರ್ಮುಖವಾಗಿ ಧಾವಿಸುವ ಸ್ವಭಾವವನ್ನು ಹೊಂದಿದ್ದರೆ ಅದನ್ನು ಬುದ್ಧಿ ಎನ್ನುವಂತಹ ಪ್ರಗ್ರಹದಿಂದ ನಿಗ್ರಹಿಸಬೇಕು ಎಂದು ಹೇಳಲಾಗಿದೆ. ಆದ್ದರಿಂದ ವಿವೇಕ ಒಂದೇ ಇಂದ್ರಿಯಗಳ ನಿಗ್ರಹಕ್ಕೆ ಇರುವಂತಹ ಮಹತ್ವಪೂರ್ಣವಾದಂತಹ ಒಂದು ಆಯುಧ. ಅಂತಹ ವಿಶಿಷ್ಟವಾದಂತಹ ನಿಗ್ರಹವನ್ನು ಹೊಂದಿರುವುದು ಅತ್ಯಂತ ಮುಖ್ಯ. ಹೇಗೆ ಅಶ್ವವನ್ನು ನಿಯಂತ್ರಿಸುವುದಕ್ಕೆ ಪ್ರಗ್ರಹವೋ ಅದೇ ರೀತಿಯಲ್ಲಿ ಇಂದ್ರಿಯಗಳನ್ನು ನಿಯಂತ್ರಿಸುವುದಕ್ಕೆ ನಿಗ್ರಹ ಅತ್ಯಂತ ಮುಖ್ಯ. ಆದ್ದರಿಂದಾಗಿ ಯಾರು ಅಂತಹ ನಿಗ್ರಹವನ್ನು ಹೊಂದಿರುತ್ತಾರೆಯೋ ಅಂಥವರು ಎಲ್ಲ ರೀತಿಯಿಂದಲೂ ಕೂಡ ಸುಖವಾಗಿರುತ್ತಾರೆ, ಎಲ್ಲ ರೀತಿಯಿಂದಲೂ ನೆಮ್ಮದಿಯಿಂದ ಇರುತ್ತಾರೆ. ಆದ್ದರಿಂದಾಗಿ ಆ ಪರಮಾತ್ಮನು ಅಂತಹ ಧೈರ್ಯವನ್ನು ನಮಗೆ ಒದಗಿಸಿಕೊಡಲಿ. దీన రక్షకుడఖిల వినుతుడు దేవదేవుడు రాముడు జానకి పతి కొలువుడి. దీన రక్షకుడఖిల వినుతుడు దేవదేవుడు రాముడు జానకి పతి కొలువుడి. ఘన సమర విజయుడు రాముడు దీన రక్షకుడఖిల వినుతుడు దేవదేవుడు రాముడు. అరుణి తారక బ్రహ్మ మంత్రమై అమరినత్తము రాముడు. సురలగాచి అసురుల నడచిన సూర్యకులదుడు రాముడు. అరుణి తారక బ్రహ్మ మంత్రమై అమరినత్తము రాముడు. సురలగాచి అసురుల నడచిన సూర్యకులదుడు రాముడు. సరయునందును మూర్తి చూరలు జనుల కొసగడి రాముడు. సరయునందును మూర్తి చూరలు జనుల కొసగడి రాముడు. హరి ఈతడు హరి విరుచుల కాది పురుషుడు రాముడు.
హరియే ఈతడు హరివిరుతుల కాది పురుషుడు రాముడు దీన రక్షకుడఖిల వినుతుడు దేవదేవుడు రాముడు జానకి పతి కొలువుడి ఘన సమర విజయుడు రాముడు దీన రక్షకుడఖిల వినుతుడు దేవదేవుడు రాముడు బలిని మించిన దైవికమ్ముతు భక సులభుడు రాముడు నిలిచి తన సరిలేని వేలుపు నిగమవంజుడు రాముడు బలిని మించిన దైవికమ్ముతు భక సులభుడు రాముడు నిలిచి తన సరిలేని వేలుపు నిగమవంజుడు రాముడు మెలుపు శ్రీ వెంకటగిరీంద్రము మీది దేవుడు రాముడు మెలుపు శ్రీ వెంకటగిరీంద్రము మీది దేవుడు రాముడు వెలసెవావిలి పాటి లోపలి వీర విజయుడు రాముడు వెలసెవావిలి పాటి లోపలి వీర విజయుడు రాముడు దీన రక్షకుడఖిల వినుతుడు దేవదేవుడు రాముడు జానకి పతి కొలువుడి ఘన సమర విజయుడు రాముడు దీన రక్షకుడఖిల వినుతుడు దేవదేవుడు రాముడు శ్రీరామ జయ రామ జయ జయ రామ శ్రీరామ జయ రామ జయ జయ రామ రామాయ రామభద్రాయ రామచంద్రాయ వేధసే రఘునాథాయ నాథాయ ಸೀತಾಯ ಪತಯೇ ನಮಃ. ರಾಮಭದ್ರನ ದಿವ್ಯವಾದಂತಹ ವೈಭವವನ್ನು ಈ ಸಂದರ್ಭದಲ್ಲಿ ವೀಕ್ಷಿಸುತ್ತಿದ್ದೀರಿ. ಮಂಗಳಮಯನಾದಂತಹ ರಾಮಚಂದ್ರನು ಸಮಸ್ತ ಲೋಕಗಳಿಗೆ ಬಂಧುವಾಗಿದ್ದಾನೆ. ಪರಮಾತ್ಮನು ಸೂರ್ಯವಂಶದಲ್ಲಿ ಅವತರಿಸಿದರೂ ಚಂದ್ರನಂತೆ ಆಹ್ಲಾದವನ್ನು ಎಲ್ಲರಲ್ಲಿಯೂ ತುಂಬಿದ್ದಾನೆ. ರಾಮನ ದಿವ್ಯವಾದಂತಹ ಅವತಾರದಿಂದ ದಶರಥನ ಜೀವನದಲ್ಲಿ ಬಾಡಿ ಹೋದಂತಹ ಹೂವು ಮತ್ತೆ ಅರಳಿದಂತಹ ಒಂದು ಸಂಭ್ರಮ ಉಂಟಾಗಿತ್ತು. ಆದರೆ ದೌರ್ಭಾಗ್ಯವಶಾತ್ ದಶರಥನು ರಾಮನ ಪಟ್ಟಾಭಿಷೇಕವನ್ನು ನೋಡಲು ಅವನಿಂದ ಸಾಧ್ಯವಾಗಲಿಲ್ಲ. ಅವನಿಗಿರುವಂತಹ ನಿರ್ಬಂಧದ ಕಾರಣದಿಂದ, ಶಾಪದ ಕಾರಣದಿಂದಾಗಿ ದಶರಥ ರಾಮ ಪಟ್ಟಾಭಿಷೇಕವನ್ನು ನೋಡಬೇಕು ಎನ್ನುವಂತಹ ಸಹಜವಾದಂತಹ ತನ್ನ ಸಂಕಲ್ಪದಿಂದ ವಂಚಿತನಾದ ಎನ್ನುವುದು ದುಃಖದ ಸಂಗತಿ. ದಶರಥನು ಅತ್ಯಂತ ನಿರ್ಲಿಪ್ತನಾಗಿಯೂ ಧನ ಕನಕ ಐಶ್ವರ್ಯಾದಿಗಳಿಂದ ಮೋಹಿತನಾಗದೆ ಧರ್ಮ ಮಾರ್ಗದಲ್ಲಿ ನಡೆದವನು. ವಸಿಷ್ಠಾದಿ ಮಹಾಮುನಿಗಳ ಮಾರ್ಗದರ್ಶನದಲ್ಲಿ ಜೀವನವನ್ನು ಸವೆಸಿದವನು. ಆದರೂ ಕರ್ಮ ಅತ್ಯಂತ ಬಲಿಷ್ಠವಾದದ್ದು. ಒಬ್ಬ ಋಷಿಕುಮಾರನ ಮರಣಕ್ಕೆ ದಶರಥನು ಅಕಸ್ಮಾತ್ ಕಾರಣೀಭೂತನಾದ್ದರಿಂದಾಗಿ ಆ ಋಷಿಕುಮಾರನ ತಾಯಿ ತಂದೆಯರ ಶಾಪದ ವಶದಿಂದಾಗಿ ದಶರಥನು ಪುತ್ರವಿಯೋಗವನ್ನು ಅನುಭವಿಸಬೇಕಾಯಿತು ಎನ್ನುವುದನ್ನು ನಾವು ಸ್ಮರಿಸಬಹುದು.
ದಶರಥನೂ ಕೂಡ ಆ ವಿಷಯವನ್ನು ತನ್ನ ಜೀವನದ ಕೊನೆಯ ಕಾಲದಲ್ಲಿ ಸ್ಮರಿಸಿಕೊಂಡಿದ್ದಾನೆ. ಅಪುತ್ರನಾಗಿರುವಂತಹ ದಶರಥನು ಆ ಶಾಪದ ಕಾರಣದಿಂದ ತನಗೆ ಪುತ್ರ ವಿಯೋಗ ಉಂಟಾಗುತ್ತದೆ ಎನ್ನುವುದನ್ನು ಅರಿತಿದ್ದರೂ ಆ ಶಾಪದ ಕಾರಣದಿಂದ ತನಗೆ ಸಂತಾನ ಭಾಗ್ಯವಿದೆ ಎನ್ನುವಂತಹ ಒಂದು ಉತ್ತಮ ವಿಚಾರವನ್ನು ಕೂಡ ಗ್ರಹಿಸಿದ್ದಾನೆ. ಪುತ್ರ ವಿಯೋಗ ಉಂಟಾಗುವುದಕ್ಕೆ ಮೊದಲು ಸಂತಾನ ಉಂಟಾಗುವುದು ಅತ್ಯಂತ ಮುಖ್ಯವಾದದ್ದು. ಆದ್ದರಿಂದಾಗಿ ಪುತ್ರ ಸಹಯೋಗವನ್ನು ಪರಮಾತ್ಮ ತನಗೆ ಅನುಗ್ರಹಿಸುತ್ತಾನೆ ಎನ್ನುವಂತಹ ದೃಢವಾದಂತಹ ದೀಕ್ಷೆ ಅವನಲ್ಲಿತ್ತು, ದೃಢವಾದಂತಹ ಒಂದು ನಂಬಿಕೆ ಅವನಲ್ಲಿತ್ತು. ಅದಕ್ಕನುಗುಣವಾದಂತಹ ರೀತಿಯಲ್ಲಿ ದಶರಥನು 4 ಪುತ್ರರತ್ನಗಳನ್ನು ಪಡೆದ. ಅಷ್ಟಲ್ಲದೆ ಸಾಕ್ಷಾತ್ ಪರಮಾತ್ಮನಿಗೆ ತಂದೆ ಎನಿಸಿಕೊಂಡಂತಹ ದಶರಥನು ಅಂತಹ ಒಂದು ಶ್ರೇಷ್ಠವಾದ ಕೀರ್ತಿಗೂ ಕೂಡ ಪಾತ್ರಭೂತನಾದ ಎನ್ನುವುದರ ಮೂಲಕ ಶಾಪವೂ ಕೂಡ ಅನೇಕ ಸಂದರ್ಭಗಳಲ್ಲಿ ವರವಾಗಿ ಪರಿಣಮಿಸುತ್ತದೆ ಎನ್ನುವುದನ್ನು ನಾವು ಗ್ರಹಿಸಬಹುದಾಗಿದೆ. ಆದರೆ ಅವನ ದುಃಖದವಾದಂತಹ ಶರೀರ ತ್ಯಾಗ ಅತ್ಯಂತ ಖೇದಕರವಾದದ್ದು, ಮನಸ್ಸಿಗೆ ಗಾಯವನ್ನು ಉಂಟು ಮಾಡುವಷ್ಟು ಸೂಕ್ಷ್ಮವಾದದ್ದು. ಆದರೂ ಕರ್ಮದ ಗತಿ ಅತ್ಯಂತ ನಿರ್ದುಷ್ಟವಾದದ್ದು, ನಿರ್ದಯವಾದದ್ದು ಎನ್ನುವುದನ್ನು ನಾವು ಈ ಸಂದರ್ಭದಲ್ಲಿ ಮರೆಯುವಂತಿಲ್ಲ. ದೇವೇಂದ್ರನಿಗೆ ಸಹಾಯವನ್ನು ಮಾಡಿದ, ಸ್ವರ್ಗದವರೆಗೆ ತನ್ನ ರಥವನ್ನು ನಡೆಸಬಲ್ಲಂತಹ ಶಕ್ತಿ ಸಾಮರ್ಥ್ಯವನ್ನು ಹೊಂದಿದಂತಹ ದಶರಥನು ಆ ಕಾರಣದಿಂದಲೇ 10 ದಿಕ್ಕುಗಳಲ್ಲಿಯೂ 10 ರಥಗಳನ್ನು ಓಡಿಸಬಲ್ಲಂತಹ ಶಕ್ತಿ ಸಾಮರ್ಥ್ಯವನ್ನು ಹೊಂದಿದವನು ಎನ್ನುವ ಅರ್ಥದಿಂದಲೇ ದಶರಥ ಎನ್ನುವಂತಹ ಬಿರುದನ್ನು ಪಡೆದಂತಹ ಆ ಮಹಾರಾಜನು ಕೊನೆಯಲ್ಲಿ ಪುತ್ರವಿಯೋಗಾಂತವಾದಂತಹ ಜೀವನವನ್ನು ಕಂಡ ಎನ್ನುವುದನ್ನು ನಾವು ಈ ಸಂದರ್ಭದಲ್ಲಿ ಸ್ಮರಿಸಬೇಕಾಗುತ್ತದೆ. ಪರಮಾತ್ಮನ ಅನುಗ್ರಹ ಎಲ್ಲರ ಮೇಲೂ ಒಂದೇ ವಿಧವಾಗಿ ಇರುವುದಿಲ್ಲ ಎನ್ನುವುದನ್ನು ನಾವು ನೋಡಬಹುದು. ದಶರಥನ ಜೀವನ ಹಾಗೂ ಶಬರಿಯ ಜೀವನ ಈ ಎರಡನ್ನೂ ನಾವು ತುಲನೆ ಮಾಡಿದಾಗ ದಶರಥನು ಮಹಾ ತಪಸ್ವಿಯೂ ಆಗಿದ್ದ. ಅನೇಕ ಯಜ್ಞ ಯಾಗಾದಿಗಳನ್ನು ಮಾಡುವುದರ ಮೂಲಕ ಪುಣ್ಯವನ್ನು ಸಂಪಾದಿಸಿದ್ದ. ಅದೇ ರೀತಿಯಲ್ಲಿ ಪುತ್ರಕಾಮೇಷ್ಟಿ ಯಾಗದ ಮೂಲಕ ಪರಮಾತ್ಮನನ್ನು ಪುತ್ರನನ್ನಾಗಿ ಪಡೆದಿದ್ದ. ಆದರೆ ದಶರಥನು ಅಂತ್ಯ ಸಂಸ್ಕಾರದಿಂದಲೂ ವಂಚಿತನಾದ ಎನ್ನುವುದನ್ನು ನಾವು ಗಮನಿಸಬಹುದು. ಶಬರಿ ಅತ್ಯಂತ ಶಬರ ಕುಲದಲ್ಲಿ ಉತ್ಪನ್ನಳಾದವಳು, ರಾಮನನ್ನು ಎಂದೂ ನೋಡದೇ ಇದ್ದವಳು. ರಾಮನು ಸಮಸ್ತ ಜಗತ್ತಿಗೆ ಅಧಿಪತಿ, ಚಕ್ರವರ್ತಿಯ ಮಗ. ಶಬರಿ ಒಂದು ಋಷಿಯ ಆಶ್ರಮದಲ್ಲಿ ಋಷಿಗಳಿಗೆ ಹಣ್ಣು ಹಂಪಲುಗಳನ್ನು ತಂದುಕೊಡುವ ಅಥವಾ ಆಶ್ರಮದಲ್ಲಿ ಸ್ವಚ್ಛತೆ ಮೊದಲಾದಂತಹ ಕಾರ್ಯಗಳನ್ನು ಮಾಡುವಂತಹ ಅತ್ಯಂತ ಸಾಮಾನ್ಯ ಶಬರಸ್ತ್ರೀ. ಅಂಥವಳು ರಾಮನ ಆತಿಥ್ಯವನ್ನು ಮಾಡುವಂತಹ ಸೌಭಾಗ್ಯವನ್ನು ಪಡೆಯುವುದಷ್ಟೇ ಅಲ್ಲದೆ ಆ ಆತಿಥ್ಯದ ನಂತರ ರಾಮಾನುಗ್ರಹದಿಂದ ಅವಳು ತನ್ನ ದಿವ್ಯ ಶರೀರವನ್ನು ಧಾರಣೆ ಮಾಡಿ ಅವಳು ಶ್ರೇಷ್ಠವಾದಂತಹ ಲೋಕಕ್ಕೆ ತೆರಳಿದ್ದನ್ನು ಕೂಡ ನಾವು ಕಾಣಬಹುದು. ಆ ರೀತಿಯಾಗಿ ಪರಮಾತ್ಮನ ಅನುಗ್ರಹ ಅತ್ಯಂತ ವಿಶಿಷ್ಟವಾದದ್ದು, ವಿಲಕ್ಷಣವಾದದ್ದು. ಅದೇ ರೀತಿಯಲ್ಲಿ ಅತ್ಯಂತ ದುಷ್ಟನಾದಂತಹ ಮಾರೀಚನು, ಅವನು ರಾಮ ಹಾಗೂ ರಾವಣರು ಇವರಿಬ್ಬರ ಮಧ್ಯದಲ್ಲಿ ಯಾರೋ ಒಬ್ಬರಿಂದ ಮರಣ ತಥ್ಯ ಎನ್ನುವುದನ್ನು ಗಮನಿಸಿದಂತಹ ಮಾರೀಚನು ಮರ್ತವ್ಯಂ ರಾವಣಾದಪಿ, ರಾಮನಿಂದಲಾದರೂ ಮರಣ ಅನಿವಾರ್ಯ, ರಾಮನಿಂದಲಾದರೂ ಮರಣ ಅನಿವಾರ್ಯ ಎಂದಾಗ ರಾಮನ ಕೈಯಿಂದಲೇ ಮರಣಿಸುವುದು ತನಗೆ ಶ್ರೇಯಸ್ಕರ ಎಂದು ಭಾವಿಸಿ ರಾವಣನಿಗೆ ಸಹಕಾರವನ್ನು ಮಾಡುವಂತಹ ನೆಪದಿಂದ ತಾನು ರಾಮನ ಬಾಣಕ್ಕೆ ತುತ್ತಾಗಿ
ರಾವಣನ ನಾಶಕ್ಕೆ ನಾಂದಿಯಾಗಿ ತಾನು ರಾಮಬಾಣದಿಂದ ಹತನಾದ್ದರಿಂದಾಗಿ ತಾನು ಕೃತಾರ್ಥತೆಯನ್ನು ಪಡೆದದ್ದನ್ನು ಕೂಡ ನಾವು ನೋಡುತ್ತೇವೆ. ಹೀಗೆ ರಾಮನ ಚರಿತ್ರೆಯಲ್ಲಿ ಅನೇಕ ವಿಧವಾದಂತಹ ವಿಶೇಷಗಳನ್ನು ನಾವು ಸ್ಪಷ್ಟವಾಗಿ ಕಾಣಬಹುದಾಗಿದೆ. ಮಾರೀಚ ಹಾಗೂ ಸುಬಾಹು ಚರಿತ್ರೆಯನ್ನು ಗಮನಿಸಿದಾಗ ಇಬ್ಬರೂ ವಿಶ್ವಾಮಿತ್ರರ ಯಜ್ಞವನ್ನು ಧ್ವಂಸ ಮಾಡುವುದಕ್ಕಾಗಿ ಪ್ರಯತ್ನಿಸಿದವರು. ಅನೇಕ ಬಾರಿ ವಿಶ್ವಾಮಿತ್ರರ ಯಜ್ಞವನ್ನು ಭಂಗಗೊಳಿಸಿ ಅವರು ಯಶಸ್ಸನ್ನು ಸಾಧಿಸಿದವರು. ರಾಮಲಕ್ಷ್ಮಣರು ಬಂದಾಗಲೂ ಕೂಡ ಅಂತಹ ದುಷ್ಟ ಕೃತ್ಯಕ್ಕೆ ಅವರು ತೊಡಗಿದವರು. ಆ ಸಂದರ್ಭದಲ್ಲಿ ಮೊದಲು ಸಿಕ್ಕಂತಹ ಮಾರೀಚನನ್ನು ರಾಮನು ತನ್ನ ಬಾಣದಿಂದ ದೂರ ಪ್ರಾಂತಕ್ಕೆ ಕೊಂಡೊಯ್ದು ಅವನನ್ನು ಬಿಸುಟಿದ್ದನ್ನು ನಾವು ನೋಡುತ್ತೇವೆ. ಆ ಮಾರೀಚನ ದುರ್ಗತಿಯನ್ನು ಕಂಡೂ ಕೂಡ ದುರ್ಮತಿಯಾದಂತಹ ಸುಬಾಹುವು ತನ್ನ ದುಷ್ಟ ಕಾರ್ಯವನ್ನು ನಿಲ್ಲಿಸದೆ ಇನ್ನಷ್ಟು ಪ್ರಯತ್ನವನ್ನು ಮಾಡಿದಾಗ ರಾಮನು ಅವನನ್ನು ಕಠಿಣವಾಗಿ ಶಿಕ್ಷಿಸಿದ್ದಾನೆ ಎನ್ನುವುದನ್ನು ನಾವು ನೋಡಬಹುದು. ಆ ರೀತಿಯಾಗಿ ರಾಮನು ಪ್ರತಿಯೊಂದು ಸಂದರ್ಭದಲ್ಲಿಯೂ ಕೂಡ ಮೊದಲು ಕ್ಷಮಾಗುಣವನ್ನು ತೋರಿಸಿ ಅದರ ಉಪಯೋಗವನ್ನು ಮಾಡಿಕೊಳ್ಳದೇ ಇದ್ದ ಪಕ್ಷದಲ್ಲಿ ಮಾತ್ರವೇ ಕಠೋರವಾಗಿ ವ್ಯವಹರಿಸುತ್ತಾನೆ. ಅನಿವಾರ್ಯ ಪಕ್ಷದಲ್ಲಲ್ಲದೆ ರಾಮನು ಯಾವ ವಿಧವಾಗಿಯೂ ಕೂಡ ಜೀವನನ್ನು ಹಿಂಸಿಸುವುದಿಲ್ಲ ಎನ್ನುವುದನ್ನು ನಾವು ಗಮನಿಸಬೇಕು. ಅದು ರಾಮನ ಉದಾರತೆ. ರಾವಣನಿಗೂ ಕೂಡ ರಾವಣನು ಯುದ್ಧದ ಸಂದರ್ಭದಲ್ಲಿ ತನ್ನ ರಥ, ಸಾರಥಿ, ಅಶ್ವಗಳು ಎಲ್ಲವನ್ನು ಕಳೆದುಕೊಂಡು ಏಕಾಂಗಿಯಾಗಿ ಅತ್ಯಂತ ಅನಾಥನಂತೆ ತಾನು ರಣಾಂಗಣದಲ್ಲಿ ಎದುರಾದಾಗಲೂ ಕೂಡ ರಾಮನು ಅವನಿಗೆ ನಾಳೆ ಮತ್ತೆ ರಥ, ಸಾರಥಿ, ಆಯುಧಗಳೊಂದಿಗೆ ಮತ್ತೆ ಬರುವಂತೆ ಸೂಚನೆಯನ್ನು ಕೊಟ್ಟು ಅವನನ್ನು ಹಿಂದಿರುಗಿಸಿದ್ದಾನೆ. ಆ ರೀತಿಯಾಗಿ ಪರಮಶತ್ರುಗಳನ್ನು ಕೂಡ ಉದಾರವಾಗಿ ನೋಡುವಂತಹ ರಾಮನ ಚರಿತ್ರೆ ಅತ್ಯಂತ ಶ್ರೇಷ್ಠವಾದದ್ದು, ಜಗದ್ವಂದ್ಯವಾದದ್ದು. ಅಂತಹ ರಾಮಚಂದ್ರನ ಪಾದಾರವಿಂದಗಳನ್ನು ನಮಿಸಿ ನಾವು ಮುಂದುವರಿಯೋಣ. ರಾಮನ ಕೃಪೆಗೆ ಪಾತ್ರಭೂತರಾಗೋಣ. ಯದುರಾ ರಘುಪತಿ ಕೀ ಯದುರಾ ರಘುಪತಿ ಕಿ ನೀವಿಟು ರಾವಣ ಎದುರಾ ರಘುಪತಿ ಕಿ ನೀವಿಟು ರಾವಣ నేడు ఇదేమి బుద్ధి తలచితివి ఇట్లాయ బ్రతుకు ఎదురా రఘుపతికి నీవిటు రావణ నేడు ఇదేమి బుద్ధి తలచితివి ఇట్లాయ బ్రతుకు ఎదురా రఘుపతికి నీవిటు రావణ హరుని పూజలు నమ్మి హరితో మార్కొనగ విరసమై కూలితివి వెర్రి రావణ హరుని పూజలు నమ్మి హరితో మార్కొనగ విరసమై కూలితివి వెర్రి రావణ వరుసతోడ బ్రహ్మవరము నమ్మి వరుసతోడ బ్రహ్మవరము నమ్మి రాము శరణనకుండగానే రాము శరణనకుండగానే సమస్యగా కులము వరుసతోడ బ్రహ్మవరము నమ్మి రాము శరణనకుండగానే సమస్యగా కులము ఎదురా రఘుపతికి నీవిటు రావణ నేడు ఇదేమి బుద్ధి తలచితివి ఇట్లాయ బ్రతుకు ఎదురా రఘుపతికి నీవిటు రావణ
జపతపములు నమ్మి సర్వేషు విడువగా విపరీతమాయగా వెర్రి రావణ. జపతపములు నమ్మి సర్వేషు విడువగా విపరీతమాయగా వెర్రి రావణ. ఉపమలన కడుతానున్న జలనిధి నమ్మి ఉపమలన కడుతానున్న జలనిధి నమ్మి కపుల పాలైతివిగా కపుల పాలైతివిగా కదన రంగమున. ఉపమలన కడుతానున్న జలనిధి నమ్మి కపుల పాలైతివిగా కదన రంగమున. ఎదురా